ಮೊಟ್ಟೆ ಹಾಕ್ಸ್ಕೊಂಡೇನೋ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೋನಿ ಹಂಬಜಲ್ ವ್ಲಾಗ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಗೈಸ್. ಇವತ್ತು ಏನು ಡೇ ಅಂತ ಹೇಳಿದ್ರೆ, ಇವತ್ತು ತುಂಬ ಸ್ಪೆಷಲ್ ಡೇ. ಏಪ್ರಿಲ್ 17 ನನ್ನ ಒಂದು ಲೈಫಲ್ಲಿ ತುಂಬ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಇವತ್ತು ಆ್ಯಕ್ಚುಲಿ ನನ್ನ ಮಗಳು ಬರ್ಡೇ. ಲೈಫಲ್ಲಿ ತುಂಬ ಖುಷಿಪಟ್ಟ ದಿನ ಅಂತಲೇ ಹೇಳ್ಬೋದು. ಅಂದರೆ ಇವತ್ತಿಗೆ 17 ಇಯರ್ಸ್ ಆಯಿತು, 16 ಆಗಿ 17 ಇಯರ್ಸ್ ಆಯಿತು. ನನಗಂತೂ ತುಂಬ ಖುಷಿಪಟ್ಟಿದ್ದಿನ ನಾನು ನನ್ನ ಮಗಳು ಹುಟ್ಟಿದ ದಿನ. ಸೊ ಆ ದಿನ ಇವತ್ತು 17 ವರ್ಷಕ್ಕೆ ಮತ್ತು ಬಂದಿದೆ. ವರ್ಷ ಬರುತ್ತೆ, ಬಟ್ ಇವಾಗ 17 ವರ್ಷ ಆಗ್ತಿದೆ ಅವಳಿಗೆ. ಗೈಸ್, ಇವತ್ತು ನಾನು ಲಕ್ಷ್ಮೀಕಾಂತ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಾಡಿಸ್ಬೇಕು ಅಂತ ಹೇಳಿ ಒಂದು 2 ಡೇಸಿಂದನೂ ಕೂಡ ಅಂದ್ಕೊಂಡಿದ್ದೆ. ಲಕ್ಷ್ಮೀಕಾಂತ ದೇವಸ್ಥಾನಕ್ಕೆ ನಾನು ಬಂದೆ, ಬಟ್ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿ ದೇವಸ್ಥಾನ. ನೆಕ್ಸ್ಟು ವ್ಲಾಗ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಬಟ್ ಇವತ್ತು ನನ್ನ ಮಗಳಿಗೆ ಕುಂಕುಮಾರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ನಾನು ದೇವಸ್ಥಾನಕ್ಕೆ ಬಂದೆ. ಅಂದರೆ ನನ್ನ ಮಗಳಿಗೆ ತುಂಬ ಒಳ್ಳೇದು ಮಾಡಲಿ, ಎಲ್ಲ ರೀತಿಲೂ ಅವಳಿಗೆ ಯಶಸ್ಸು ಕೊಡಲಿ ಅಂತ ಕೇಳ್ಕೊತೀನಿ. ಹಾಗೆ ನಾವು ಅಲ್ಲಿಂದ ಬಂದಿದ್ದು ಮನೆಗೆ, ದೇವಸ್ಥಾನದಿಂದ ಮನೆಗೆ ಬಂದ್ವಿ. ನಂತರ ಭೂಮಿ ಮತ್ತು ಅಭಿ ಬಂದರು. ಇವರಿಬ್ಬರು ಬಂದು ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಅಂದರೆ ನಾವು ಅನಾಥಾಶ್ರಮಕ್ಕೆ ಅನಾಥ ಮಕ್ಕಳಿಗೆ ಇವತ್ತು ಊಟ ಕೊಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಅದನ್ನು ಇದರಲ್ಲಿ ಶೇರ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಆದರೆ ವ್ಲಾಗ್ ಮಾಡಲೇಬೇಕಲ್ಲ, ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ಇಷ್ಟು ದಿನ ಸಂಬಂಧಿಕರನ್ನ, ಅಂದರೆ ಕ್ಲೋಸ್ ರಿಲೇಟಿವ್ ಇಲ್ಲಿ ಇರೋವಂಥವ್ರನ್ನ ಹಾಗೂ ಫ್ರೆಂಡ್ಸ್ನ ಕರೆದು ನಾನು ಮಾಡ್ತಿದ್ದೆ. ಬಟ್ ಈ ಸರಿ ನಾನು ಯಾರನ್ನೂ ಕರೀತಿಲ್ಲ. ಸಿಂಪಲ್ಲಾಗಿ ಅನಾಥಾಶ್ರಮಕ್ಕೆ ಕೊಟ್ಟರೆ ಮಕ್ಕಳಿಗೆ ಏನೋ ಒಂಥರ ಒಳ್ಳೇದಾಗುತ್ತೆ, ನನ್ನ ಮಗಳಿಗೆ ಏನೋ ಒಂದು ನಂಬಿಕೆ ನನಗೆ. ಹಾಗಾಗಿ ನಾನು ಅನಾಥಾಶ್ರಮಕ್ಕೆ ಕೊಡೋಣ ಅಂತ ಹೇಳಿ ಫಸ್ಟ್ ಟೈಮ್ ನಾನು ಅಡುಗೆನ ಮಾಡಿ ಕೊಡ್ತಾಯಿದ್ದೀನಿ. ಸೊ ಭೂಮಿ ನಾನು ಮಾಡಿಕೊಡ್ತೀನಿ ಆಂಟಿ ಅಂತ ಹೇಳಿದ್ದು. ಪಾಪ ನಾನು ನಿಜವಾಗ್ಲೂ ನನಗಷ್ಟು ಅಡುಗೆನ ಮಾಡೋಕ್ಕಾಗ್ತಿರ್ಲಿಲ್ಲ. ಕಿತ್ತೋಯ್ತು, ಎಲ್ಲ ಕಿತ್ತೋಯ್ತು. ನಮ್ಮ ಅಭಿ ಅಂತೂ ಇದೆಲ್ಲ ಕೆಲಸ ಮಾಡಿಕೊಡ್ತಿರ್ಲಿಲ್ಲ. ಅನಾಥಾಶ್ರಮಕ್ಕೆ ಅಂತೇಳಿ ಅವನೇ ಕೇಳ್ಕೊಂಬಂದು ಅನಾಥಾಶ್ರಮ ನಾವೊಂದು 2 ಟ್ರೈ ಮಾಡಿದ್ವಿ. ಅಲ್ಲಿ ಅವರು ಅಡುಗೆನ ಮಾಡಿಸ್ಕೊತೀವಿ, ನಾವೇನೇ ದುಡ್ಡು ಕೊಟ್ಬಿಡಿ ಅಂತ ಹೇಳಿದ್ರು. ಅದು ನಮ್ಗೆ ಯಾಕೋ ಇಷ್ಟ ಆಗಲಿಲ್ಲ, ಯಾಕೆಂದರೆ ನಾವೇ ಮಾಡಿಕೊಡ್ಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಅಮೌಂಟ್ ಕೊಡಿ, ನಾವೇ ಮಾಡ್ಕೊತೀವಿ ಅಂತ ಹೇಳಿದ್ರು. ಅದು ನಮಗೆ ಇಷ್ಟ ಆಗದೆ ಎಲ್ಲಿ ಕೊಡೋದು ಅಂತ ಹಬಿ ಹುಡುಕ್ತಿರ್ಬೇಕಾದ್ರೆ ಯಾವುದೋ ಒಂದು ವೃದ್ಧಾಶ್ರಮದವ್ರು ಸಿಕ್ಕಿದ್ರಂತೆ. ಅವ್ರು ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿದರು. ಹಾಗಾಗಿ ಅವನು ಅಲ್ಲೇ ಹೇಳಿದ್ರಂತೆ ಅನಾಥಾಶ್ರಮ ಇದೆ ಇಲ್ಲಿ ಹೋಗಿ ಬೇಕಾದರೆ ಅಂತ ಹೇಳಿ. ಅಲ್ಲಿ ಕೇಳಿದಾಗ ಅವರು ಗ್ಯಾಸ್ ಸಿಲಿಂಡರ್ ಏನೋ ಖಾಲಿಯಾಗಿದೆ, ತುಂಬ ಖುಷಿ ಆಯಿತು ನೀವು ಬಂದಿದ್ದು, ಬಂದು ಕೇಳಿದ್ದು, ದೇವರೇ ನಿಮ್ಮನ್ನ ಕಳಿಸಿದ್ದಾನೆ ಅಂತ ಹೇಳಿ ಏನೋ ಹೇಳಿದ್ರಂತೆ. ಸೊ ನಮಗೂ ಕೂಡ ಖುಷಿ ಆಯ್ತು, ಯಾಕೆಂದರೆ ಹಸ್ವಿರೋರಿಗೆ ನಾವು ಊಟನ ಕೊಟ್ಟರೆ ನಮಗೂ ಕೂಡ ಒಳ್ಳೆಯದಾಗುತ್ತೆ. ಪಾಪ ಮಕ್ಳಿಗೂ ಏನೋ ಒಂದು ಖುಷಿ ಆಗುತ್ತೆ. ಬರ್ಡೇ ದಿನ ನಾವಲ್ಲಿ ಕೇಕೇನು ಕಟ್ ಮಾಡಿಸೋದು ಬೇಡ ಅಂತ ಅಂದ್ಕೊಂಡ್ವಿ, ಯಾಕೆಂದರೆ ಆ ಮಕ್ಳಿಗೂ ಒಂಥರ ಬೇಜಾರಾಗುತ್ತೆ ಕೇಕೆಲ್ಲ ಕಟ್ ಮಾಡಿಸಿದ್ರೆ. ನಮಗೆಲ್ಲ ಹಿಂಗೆ ಮಾಡಿದರೆ ಚೆನ್ನಾಗಿರ್ತಿತ್ತಲ್ವ ಅಂತ ಹೇಳಿ ಬೇಡ ಅಂತ ಹೇಳಿ ಕೇಕ್ ಪೀಸ್ ಮತ್ತು ಊಟನ ತೊಗೊಂಡೋಗೋಣ ಅಂತ ಅಂದ್ಕೊಂಡ್ವಿ. ಆಮ್ಲೆಟ್ ತಿನ್ನಕ್ಕೂ ಅದೃಷ್ಟ ಮಾಡಬೇಕು. ಭ್ರಮೆ ಎದ್ಬಿಟ್ಟು ಎಲ್ಲ ಲಾಗ್ ಮಾಡ್ಕೋ. ಬಂದು ಅಬ್ಬಿ ಮೀನು ತೊಗೊಂಬಂದಿದ್ದ. ಹಾಗೆ ಇದು ಚಿಕನ್ನು. ಅಭಿ ಮೀನು ಅಂತ ಹೇಳಿದ್ರೆ ಅವನು ಒಂದು ಫ್ರೆಂಡ್ಗೆ ಹೇಳ್ಬಿಟ್ಟು ಮೀನು ತರಿಸಿದ್ದ ಮುನ್ನಿ ಬರ್ಡೇಗೆ ಅಂತ ಹೇಳಿ. ಅದನ್ನು ಹಾಗೆ ತೊಳೆದಿಟ್ಕೊಂಡಿದ್ವಿ. ಅದನ್ನು ಕೂಡ ಸಾಂಬಾರು ಮಾಡಬೇಕು ಅಂತ ಹೇಳಿ ನಾವು ಕೊಡಬೇಕು ಅಂದಿದ್ದ ಕಡೆ 20 ಮೆಂಬರ್ಸ್ ಮಾತ್ರ ಇರೋದಂತೆ. ಮಕ್ಕಳು ಮತ್ತು ಅಲ್ಲಿ ವರ್ಕ್ ಮಾಡೋರು ಸೇರಿಸಿ 20 ಜನ ಮಾತ್ರ ಇರೋದಂತೆ. ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ವಿ. ಅಭಿ ಸ್ವಲ್ಪ ಮಾಡೋದು, ಒಂದು 5 ನಿಮಿಷ ಮತ್ತೆ ಹೋಗ್ಬಿಡೋದು, ಎಲ್ಲೋ ಮತ್ತೆ 5 ನಿಮಿಷ ಬರೋದು, ಈ ಥರ ಮಾಡ್ತಿದ್ದ. ಏನಪ್ಪ ಹಿಂಗೆ ಮಾಡ್ತಾನೆ ಇವನು ಅಂದ್ಕೊಂಡು ರೇಗಿಸ್ಕೊಂಡು ಮಾಡ್ತಾಯಿದ್ವಿ ಅಡುಗೆನ. ಅಂದರೆ ಭೂಮಿ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ಲು. ಪಾಪ ಅವಳೇ ಎಲ್ಲನೂ ಮಾಡ್ತಿದ್ದಾಳೆ. ನನಗಂತೂ ಕಟ್ ಮಾಡಿಕೊಡೋದು ಅದು ಇದು ಅಷ್ಟೇ ಕೆಲಸ. ಮತ್ತು ಫೋನ್ಗಳು ಬರ್ತಾಯಿದ್ದವು, ಮತ್ತು ಏನೇನೋ ಕೆಲಸಗಳು, ಅದು ನಾನು ಸಪ್ರೇಟಾಗಿ ಸೈಡಲ್ಲಿರೋವಂಥ ಕೆಲಸಗಳನ್ನ ನಾನು ಮಾಡ್ಕೊತಾ ಇದ್ದೆ. ಅಡುಗೆ ಎಲ್ಲ ಪಾಪ ಅವಳೇ ಮಾಡ್ತಾಯಿದ್ಲು. ನಮ್ಮ ಅಭಿ ಮಾಡೋ ಥರ ಮಧ್ಯದಲ್ಲಿ ಬರೋದು, ಒಂದು 5 ನಿಮಿಷ ಹುಳಿ ಹಾಕಿರ್ತೀಯ ಹುಳಿಯ
ಮೆಣಸಿಗೆ ಎಷ್ಟು ಸಾಕ ಮತ್ತೆ ಬಿಡೋದು ಚೆಕ್ಕೆ ಭೂಮಿ ನೋಡಿ ಇವಾಗ ಬರೀ ಕತ್ನೆ ತುಂಬ ಕಲ್ಸೋನಲ್ಲ ಇಲ್ಲಿ ಇಲ್ಲೊಂದು ಕತ್ತು ಇರಿ ಇದೊಂದು ಕತ್ತು ಎತ್ತಿಗೆ ನೋಡ್ತಿದ್ರಿ ಅಡ್ರಲ್ಲಿ ಇವ್ರೆ ಇಲ್ಲಿ ಬರೀ ಕತ್ತೆ ಹಾಕಿ ಯಾವ ಮಾಡ್ಸೋಣ ಕೊಚ್ಚ ಚೆನ್ನಾಗೇ ಇರ್ತದಪ್ಪ. ಎಷ್ಟು ಅದೇ ಎಕ್ಸ್ಟ್ರಾ ಕತ್ಕೊಂಡಿರ್ತಾವಲ್ಲ ಅವ್ರು ನಾಲ್ಕು ಕಲ್ಸೋ ನಿಮ್ಗೆ ಇಲ್ಲೋಡ್ ಮುನಿ ಎಷ್ಟು ಕತ್ತಿದವು ಮುನಿ ಇಷ್ಟು ಕತ್ತು ಕೊತ್ನೆ ಎತ್ತಿಡ್ತೀರಾ? ಕತ್ನೆ ಸಪ್ರೇಟ್ ಮಾಡಿದ್ದೀನಿ ನೋಡಿ ಒಂದೇ ಡೈಲಾಗು ಬಂದ್ಬಿಟ್ಟು 5 ನಿಮಿಷ ಹಿಂಗೆ ಕೆದಗಕ್ಕೆ ಒಂದೇ ಡೈಲಾಗ್ನ 100 ಸರಿ ಹೇಳ್ತಾನೆ. ಕತ್ತಾಕ್ಸಿದ್ದೀರಾ ನಿಮ್ಮ ಸರಿಯಾಗಿ ಹಾಕ್ಸಕ್ಕೆ ಬಂದಿಲ್ಲ ಅಂತೇಳಿ. ನಾವು ಅಡುಗೆ ಮಾಡ್ತಿದ್ದಾಗ ನನಗೆ ಏನಾದರೂ ಹೆಲ್ಪ್ ಮಾಡಿಕೊಡೋಣ ಅಂತ ಹೇಳ್ಕೊಂಡು ನಾನು ಮಾಡೋ ಕೆಲಸಗಳನ್ನ ಮಾಡ್ತಿದ್ದೆ. ಅಂದರೆ ರುಬ್ಕೊಡೋದಿರ್ಬೋದು, ಹಾಗೆ ಪಾತ್ರೆಗಳನ್ನ ತೊಳ್ಕೊಳ್ಳೋದಿರ್ಬೋದು, ಈ ಥರದ್ದೆಲ್ಲ ಮಾಡ್ಕೊತಾ ಇದ್ದೆ. ಅಂದರೆ ಕ್ಲೀನ್ ಮಾಡ್ಕೊಂಬಿಡೋಣ ನಾನು, ಅದೆಲ್ಲ ಫುಲ್ ಹರಗ್ಬಿಟ್ಟಿತ್ತಲ್ಲ, ಕಟ್ ಮಾಡಿದ್ದು ಎಲ್ಲ ಗಲೀಜಾಗ್ಬಿಟ್ಟಿತ್ತು. ಹಾಗಾಗಿ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟು ಎಷ್ಟು ಪಾತ್ರೆ ಇದೆ ಅಷ್ಟು ತೊಳ್ಕೊಂಬಿಟ್ಟು ಮತ್ತು ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಮಾಡ್ಕೊತಾ ಇದ್ದೆ. ಮಿಕ್ಸಿ ಸ್ವಲ್ಪ ರುಬ್ಕೊಡ್ಬೇಕಿತ್ತು, ರುಬ್ಕೊಟ್ಟು ನಂತರ ನಾನು ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಂಬಂದಂಗೆ ಭೂಮಿ ಕಸ ಎಲ್ಲ ಗುಡಿಸ್ಕೊಂಬಿಡ್ತೀನಿ ಆಂಟಿ ನಾನು. ನೀವು ನೀಟ್ ಮಾಡ್ಕೊಂಬನ್ನಿ ಅಡುಗೆ ಮನೆಯಿಂದ ಅಂತ ಹೇಳಿ. ಅವಳು ಸ್ವಲ್ಪ ಹಾಗೆ ಏನೋ ಒಂದು ಕಾಲ್ ಬಂತು ಅಂತೇಳಿ ಕಾಲ್ನ ಅಟೆಂಡ್ ಮಾಡಿ ನಂತರ ಅವಳು ಕಸ ಎಲ್ಲ ಗುಡಿಸ್ಕೊಂಡ್ಳು. ಗೈಸ್ ನೋಡಿ ಯಾವ ಥರ ಹರಗಿದೆ ಅಂತ ಹೇಳಿ ಮನೆ. ಆದರೆ ಎಲ್ಲ ಅಲ್ಲೇ ಕಟಿಂಗ್ ಮಾಡಿದ್ವಲ್ಲ, ಹಂಗಾಗಿ ತುಂಬ ಹರಗ್ಬಿಟ್ಟಿದೆ. ಸೊಪ್ಪಿರ್ಬೋದು, ಕ್ಲೀನ್ ಮಾಡಿದ್ದು ತರಕಾರಿಗಳ್ದೆಲ್ಲ ಇರ್ಬೋದು, ಎಲ್ಲ ಹರ್ಕೊಂಬಿಟ್ಟಿದೆ. ಸೊ ಹಾಗಾಗಿ ನೀಟಾಗಿ ಎಲ್ಲನೂ ಗುಡಿಸ್ಕೊಂಬರ್ತಾಯಿದ್ವಿ. ಮತ್ತು ಅಡುಗೆ ಆದಮೇಲೆ ನಾನು ನೀಟಾಗಿ ಗುಡಿಸ್ಬಿಟ್ಟು ಎಲ್ಲ ಒರೆಸ್ತೀನಿ. ನೀನು ತಲೆ ಕೆಡಿಸ್ಕೊಂಬೇಡ, ಸಿಂಪಲಾಗಿ ಗುಡಿಸ್ಕೊಂಡು ಹೋಗಪ್ಪ ಅಂತ ಹೇಳಿದೆ. ನಾನು ಪಾತ್ರೆ ತೊಳಿತಾಯಿದ್ದೆ, ಅವಳೆಲ್ಲನೂ ಗುಡಿಸ್ಕೊತಿದ್ದಾಳೆ. ಈ ಟೇಬಲ್ ಮೇಲೆ ಇದ್ದಿದ್ದು ಹಾಗೆ ಡಿವಾನ್ ಕಟ್ಟಲ್ಲಿ ಬೆಡ್ಸ್ಬೆಡ್ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ಲು. ನಾವು ಇಷ್ಟು ಮಾಡ್ತಾಯಿದ್ವಿ. ಅಕ್ಕಿನೂ ಕೂಡ ನೆನೆ ಹಾಕಿದ್ದೆ ನಾನು. ನೆನೆ ಹಾಕ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೆ. ಇವತ್ತಿನ ದಿನ ಖುಷಿಗಿಂತ ಕೆಲಸನೂ ಜಾಸ್ತಿನೇ ಇತ್ತು. ಖುಷಿ ಎಷ್ಟಿತ್ತು ಅಷ್ಟೇ ಕೆಲಸನೂ ಇತ್ತು. ತುಂಬ ಹಾರ್ಡ್ ವರ್ಕ್ ಅನಿಸ್ಬಿಡ್ತು ನಮಗೆ. ಅಂದರೆ ಸಖತ್ತು ಸೆಕೆ ಇರೋದ್ರಿಂದ ಈ ಬಿಸಿಲಿ ತುಂಬ ಹಿಂಸೆ ಅನಿಸ್ತಿತ್ತು. ಫುಲ್ಲು ನಾವಂತೂ ಸ್ವೆಟ್ ಆಗಿಬಿಡ್ತಾಯಿದ್ವಿ ಅಷ್ಟೊಂದು. ಅವಳು ಅಷ್ಟೇ ಪಾಪ ಆ ಬಿಸಿಲೇ ಮಾಡಿಕೊಂಡು ಹಂಗೆ ಒಂದು 5 ನಿಮಿಷ ಮೊಬೈಲ್ ನೋಡ್ತಾ ಕೂತಿದ್ರು ಇಬ್ಬರೂ. ಅದೇನೋ ಎಡಿಟ್ ಮಾಡಿದ್ದೆಲ್ಲ ನೋಡ್ತಾಯಿದ್ರು. ಹಾಗೆ ನಾನೊಂದು ವಿಡಿಯೋ ಕ್ಲಿಪ್ ಮಾಡಿಕೊಂಡೆ. ಒಂದು 5 ನಿಮಿಷ ಕೂತ್ಕೊಂಡಿದ್ದು ಪಾಪ ಅವರು. ಜಾಸ್ತಿ ಟೈಮ್ ಕೂರೋಕ್ಕೂ ಕೂಡ ಆಗಲಿಲ್ಲ. ಹಾಗೆ ಆ ಭೂಮಿ ಮನೆಗೆ ಹೋದ್ಲು ರೆಡಿ ಆಗ್ತೀನಿ ಅಂತ ಹೇಳಿ. ಅವಳೆಲ್ಲ ರೆಡಿ ಆಗೋಷ್ಟರಲ್ಲಿ ನಾನೆಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ಅವರು ರೆಡಿಯಾಗಿ ನಮ್ಮ ಮನೆಗೆ ಬಂದರು ಕರ್ಕೊಂಡು ಹೋಗೋಕ್ಕೆ ಅಂತೇಳಿ. ಎಲ್ಲ ತೊಗೊಂಡು ಕೇಕ್ನೂ ಕೂಡ ತೊಗೊಂಡು ಮಕ್ಕಳಿಗೆ ಆಶ್ರಮಕ್ಕೆ ಬಂದ್ವಿ. ಹಾಗೆ ಇಲ್ಲಿ ಆಶ್ರಮದಲ್ಲಿ ನಾನು ಅಷ್ಟೊಂದೇನು ವಿಡಿಯೋ ಮಾಡ್ಕೊಂಡಿಲ್ಲ. ಗೈಸ್ ನಾನು ಆಶ್ರಮಕ್ಕೆ ಬಂದಾಗ ಅರವಿಂದ್ ಸ್ವಲ್ಪ ಲೇಟ್ ಆಯಿತು, ಅರವಿಂದ್ ಜುಬೇರ್ ಬರೋದು. ಯಾಕೆಂದರೆ ಅವರಲ್ಲಿ ಯಾರೋ ಸಿಕ್ಕಿದ್ರು ಅಂತ ಹೇಳಿ ಮಾತಾಡ್ತಿದ್ದೀನಿ, ಬರ್ತೀನಿ ಅಂತ ಹೇಳಿದ್ರು. ಬರ್ತಾಯಿದ್ದೀನಿ, ನೀವು ಕೇಕೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದ್ರು. ಕೇಕ್ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ವಿ. ಮೊನ್ನೆ ಎಲ್ಲರೂ ಕೇಕ್ ಕೊಡ್ತೀರಾ, ಪುಟ್ಟ ಮಕ್ಕಳು ಹ್ಯಾಪಿ ಬರ್ಡೇ ಅಕ್ಕ, ಹ್ಯಾಪಿ ಬರ್ಡೇ ಅಕ್ಕ ಅಂತ ಹೇಳಿದ್ರೆ ತುಂಬ ಖುಷಿ ಆಗ್ತಿತ್ತು. ಅದಲ್ಲದೆ ಸ್ವಲ್ಪ ತುಂಬ ನೋವು ಕೂಡ ಆಗ್ತಿತ್ತು. ಸಿಂಗಲ್ ಪೇರೆಂಟ್ ಇರೋರು ಮಕ್ಕಳು ಕೂಡ ಇಲ್ಲಿ ಇದ್ದಾರೆ. ಅನಾಥ ಮಕ್ಕಳು ಮಾತ್ರ ಅಲ್ಲ, ಸಿಂಗಲ್ ಪೇರೆಂಟ್ ಇರೋರು ಕೂಡ ಇಲ್ಲಿದ್ದಾರೆ. ದಯವಿಟ್ಟು ನಿಮಗೆ ನಾನು ರಿಕ್ವೆಸ್ಟ್ ಮಾಡೋದು ಏನಂದರೆ, ಅನಾಥ ಮಕ್ಕಳನ್ನ ಆಶ್ರಮದವ್ರು ನೋಡ್ಕೊಳ್ಳಲ್ಲ ಅಂತ ನಾನು ಹೇಳ್ತಿಲ್ಲ. ಪಾಪ ತುಂಬ ಚೆನ್ನಾಗಿ ಈ ಮೇಡಮ್ ಇದ್ದಾರಲ್ಲ, ಅವರು ಕೂಡ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ಹಾಗೆ ಅಲ್ಲಿರೋರು ಕೂಡ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತ ಹೇಳಿ ಮಕ್ಕಳು ಕೂಡ ಹೇಳಿದ್ರು. ಅವ್ರು ನೋಡ್ಕೊಂಡ್ರು. ಇಲ್ಲಿ ತುಂಬ ಚೆನ್ನಾಗಿ ಸಿಂಗಲ್ ಪೇರೆಂಟ್ ಇರೋರು ಮಕ್ಕಳು ಕೂಡ ಇದ್ದಾರೆ. ಅಂದರೆ ಅನಾಥ ಮಕ್ಕಳುಗಳು ಮಾತ್ರ ಅಲ್ಲ, ಸಿಂಗಲ್ ಪೇರೆಂಟ್ ಇರೋರು ಮಕ್ಕಳುಗಳು ಕೂಡ ಇದ್ದಾರೆ.
ದಯವಿಟ್ಟು ನಿಮಗೆ ನಾನು ಹೇಳೋದು, ಸಿಂಗಲ್ ಪೇರೆಂಟ್ ಇರೋರು, ನೀವು ಊಟ ಮಾಡೋದ್ರಲ್ಲ ಮಗುಗೆ ಸ್ವಲ್ಪ ಒಂದೆರಡು ತುತ್ತು ಊಟ ಹಾಕಿದ್ರೆ ಅದು ಹೊಟ್ಟೆ ತುಂಬ ಊಟ ಮಾಡ್ಕೊಳುತ್ತೆ. ದಯವಿಟ್ಟು ಈ ಥರ ಎಲ್ಲ ಆಶ್ರಮಕ್ಕೆ ತಂದು ಬಿಡಬೇಡಿ. ನಿಮಗೆ ನಾನು ಇದನ್ನು ಯೂಟ್ಯೂಬಲ್ಲಿ ಹೇಳಬೇಕು ಹೇಳಬಾರ್ದು ನನಗೆ ಸೀರಿಯಸ್ಲಿ ಗೊತ್ತಿಲ್ಲ. ಸಿಂಗಲ್ ಪೇರೆಂಟ್ ಇರೋರು ನಿಮ್ಮ ಮಕ್ಕಳಲ್ವಾ ಅದು, ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು, ನಿಮ್ಮ ಹೊಟ್ಟೆಲಿ ಹುಟ್ಟಿರೋಂಥ ಮಕ್ಕಳಲ್ವಾ ಅವು. ದಯವಿಟ್ಟು ನೀವೇ ಊಟ ಹಾಕಿ ನೀವೇ ಏರಿಸ್ಕೊಳ್ಳಿ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನೋಡ್ಕೊಳ್ಳಿ. ಆ ಮಕ್ಕಳು ಒಂದು ಬೆಳವಣಿಗೆ ಆಗೋ ತನಕ ಅಷ್ಟೇ ಅವ್ರು ನೋಡ್ತಾರೆ. ಸಾಕೋಕ್ಕಾಗಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಮಕ್ಳುಗಳನ್ನೇ ಏರಕ್ಕೆ ಹೋಗ್ಬಿಡಿ. ದಯವಿಟ್ಟು ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ನಿಮ್ಮ ಯಾರು ನೋಡ್ತೀರಾ ಅವರು ಆದರೆ ಮಾತ್ರ ಮಕ್ಳುಗಳನ್ನ ಎತ್ತು ಸಾಕಿ, ಇಲ್ಲದಿದ್ದರೆ ಅದರ ಅವಶ್ಯಕತೆಯೇ ಇಲ್ಲ ಅಂತ ಅಂದ್ಕೊತೀನಿ. ಮುನ್ನಿ ಭೂಮಿ 3 ಜನ ತುಂಬ ಫೀಲ್ ಆಗಿಬಿಟ್ಟಿದ್ರು. ಅವ್ರನ್ನೆಲ್ಲ ಕೇಳ್ತಾಯಿದ್ರು, ಮಾತಾಡಿಸ್ತಾಯಿದ್ರು, ಏನೇನೋ ಮಾತಾಡಿಸ್ಕೊಂಡು ಅವ್ರನ್ನ ನಗಿಸ್ಕೊಂಡು ಅವನು ಅದರಲ್ಲೇ ಖುಷಿ ಪಡಿಸ್ತಾಯಿದ್ದ ಅವ್ರನ್ನ. ತುಂಬ ನಮ್ಮರೂ ಅಷ್ಟೇ ಒಂಥರ ಬ್ಯಾಡ್ ಫೀಲ್ ಆಗಿಬಿಟ್ರು. ಏನು ಈ ಥರ ಎಲ್ಲ ಪಾಪ ಅಲ್ಲ ಅಂತೇಳಿ. ನಮ್ಮ ಜುಬೇರ್ಗೂ ಕೂಡ ಸಿಂಗಲ್ ಪೇರೆಂಟೇ ಇರೋದು, ಅಂದರೆ ಅಪ್ಪ ಇರೋದು. ಅವರೂ ಕೂಡ ಹೀಗೆ ಮಗನ ಬಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಆ ಮಗನ ಅವಶ್ಯಕತೆ ಇಲ್ಲ. ನನಗಂತೂ ಅದನ್ನು ನೋಡಿ ಅವನನ್ನು ನಾನು ಆಗಿರ್ಬೋದು, ನಮ್ಮ ಅಬ್ಬಿ ಆಗಿರ್ಬೋದು, ಅವನು ಬಂದಾಗಿಂದಲೂ ಇಲ್ಲಿವರೆಗೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ನಮಗೆ ಅನಾಥ ಅಂತ ಅವನನ್ನು ಅನ್ಸೋಕ್ಕೆ ಇಷ್ಟ ಇಲ್ಲ. ಯಾವಾಗಲೂ ಅಷ್ಟೇ ಅಕ್ಕನ ಸ್ಥಾನ ನಾನು ಕೊಟ್ಟಿದ್ದೀನಿ, ನನ್ನ ಸ್ಥಾನ ಅವ್ನು ಕೊಟ್ಟಿದ್ದಾನೆ. ಅರವಿಂದ್ ಕೂಡ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಹಾಗೆ ನಮ್ಮ ಫ್ಯಾಮಿಲಿಗಳಲ್ಲಿ ಎಲ್ಲರೂ ಕೂಡ ನಮ್ಮ ಜುಬೇರ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅವನಿಗೆ ಫ್ಯಾಮಿಲಿ ಇಲ್ಲ ಅನ್ನೋ ಒಂದು ಟೆನ್ಷನ್ನೇ ಇಲ್ಲ. ನಮ್ಮ ಫ್ಯಾಮಿಲಿನೇ ಅವ್ನ ಫ್ಯಾಮಿಲಿ ಅಂತ ಅಂತ ಹೇಳಿದ್ದೀವಿ. ಹಾಗೆ ನೋಡ್ಕೊಂಡಿದ್ದಾನೆ ಕೂಡ. ಅವ್ನು ಯಾವತ್ತೂ ಬೇಜಾರೇ ಆಗಲ್ಲ, ತುಂಬ ಚೆನ್ನಾಗಿ ನಮ್ಗಳ ಜೊತೆ ಇರ್ತಾನೆ. ಹಾಗಾಗಿ ಅವ್ನು ನಮ್ಮ ಹತ್ರ ಸಿಕ್ಕಿದ್ದು ಓಕೆ, ಬಟ್ ಇದೇ ಥರ ಅವನು ಆಗಿದ್ದೀರ ತುಂಬ ಕಷ್ಟ ಆಗಿರೋದಲ್ಲ. ಸಾರಿ, ನಾನು ಇದು ಆಗ್ತಿರ್ಬೇಕಾದ್ರೆ ಎಮೋಷ್ನಲ್ ಆಗಿಬಿಟ್ಟೆ. ಹಾಗೆ ಅಲ್ಲಿಂದ ಬಂದು ಕೇಕ್ ಕಟ್ ಮಾಡಿಸ್ಬೇಕು ಅಂತ ಹೇಳಿ ಶಶಾಂಕ್, ಮನು, ಪ್ರೇಮ್ ಎಲ್ಲ ಬಂದರು. ಪ್ರೇಮ್ ಫೋಟೋ ತೆಗಿಬೇಕಾ ನೋಡಿ ಏನು ಮಾಡ್ತೀವಿ. ಅಲ್ಲೇ ಫ್ಯಾಕ್ಟ್ರಿ ಹತ್ರ ಬಂದಿದ್ದೆ ಇವತ್ತು. ಯಾವಾಗ? ಬೆಳಿಗ್ಗೆ. ಇಲ್ಲಿ ನೋಡಿ, ಈ ಕ್ಯಾಮ್ರಾ ನನ್ನ ಕ್ಯಾಮ್ರಾ ನೋಡಿ. ಅದು ವಿಡಿಯೋ ನಡೀತಿದೆ, ಇದು ಫೋಟೋ. 120 ರೂಪಾಯಿ ತಗೊಂಡು 4 ವರ್ಷ ಬರ್ಸ್ತಲ್ಲ ಅಂದ್ರ ನಿನ್ನ ಹತ್ರ ಭರ್ಜರಿ ದುಡ್ಡು ಐತೆ ಅಂತ ಹಂಗೇನ್ ಕಾಲಿ ಮಾಡಿ ಇನ್ನು ಬೇಜಾನ್ ಬರೋದಿದೆ. ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.